ಹೇಗಿದ್ದವರು ಹೇಗಾಗಿದ್ದೇವೆ. ಸಂಸ್ಕಾರ ನಮ್ಮ ನಡುವೆ ಇರುವ ಆಚಾರ ವಿಚಾರಗಳನ್ನು ಅರ್ಥೈಸಿ ಆಚರಿಸೋಣ. ಅದೊಂದು ಕಾಲವಿತ್ತು, ಮನೆಯಲ್ಲಿ ಹಿರಿಯರು ಹೇಳಿದ ಮಾತು ವೇದವಾಕ್ಯವಾಗಿತ್ತು. ಕಿರಿಯರು ಅದನ್ನು ಚಾಚೂ ತಪ್ಪದೆ ಪಾಲಿಸುತ್ತಿದ್ದರು, ಸಂಪ್ರದಾಯ ಆಚರಣೆಗಳನ್ನು ಮಾಡುತ್ತಿದ್ದರು. ಕಾಲಕ್ರಮೇಣ ಅದು ಕಿರಿಯರಿಗೆ ಕಿರಿಕಿರಿಯ ವಿಷಯವಾಯಿತು. ಅದರ ಹಿಂದಿನ ನಿಜವಾದ ಮಹತ್ವ ತಿಳಿಸುವಲ್ಲಿ ಹಿರಿಯರೂ ಎಡವಿದ್ದಾರೆ ಬಿಡಿ. ಕೇಳುವಷ್ಟು ವ್ಯವಧಾನ ಉಳಿದವರಲ್ಲೂ ಕಡಿಮೆಯಾಗಿ ಅದೆಲ್ಲ ಅಂಧಾನುಕರಣೆ ಎನ್ನುವ ಭಾವನೆ ಮೂಡಿತು. ಜೊತೆಗೆ ಪಾಶ್ಚಾತ್ಯ ಪದ್ಧತಿಗಳನ್ನು ಅನುಸರಿಸುವ ಆಸಕ್ತಿ ನಮ್ಮತನವನ್ನು ಉಳಿಸಿಕೊಳ್ಳುವುದರಲ್ಲಿ ಇರಲಿಲ್ಲ. ಕಾಲಕ್ರಮೇಣ ನಮ್ಮ ಪದ್ಧತಿಗಳೇ ಸರಿ ಎಂಬುದು ವಿಶ್ವಕ್ಕೆ ತಿಳಿದರೂ ಅದನ್ನು ಒಪ್ಪಿಕೊಂಡು ಅನುಸರಿಸುವಲ್ಲಿ ಮತ್ತೆ ನಾವು ಎಡವುತ್ತಿದ್ದೇವೆ. ನಮ್ಮ ಪ್ರತಿಯೊಂದು ಆಚರಣೆಯ ಹಿಂದೆಯೂ ವೈಜ್ಞಾನಿಕ ತರ್ಕವಿತ್ತು. ಅದನ್ನು ಅರಿಯದ ನಾವು ಮೂಢನಂಬಿಕೆಯ ಹೆಸರಲ್ಲಿ ಎಲ್ಲ ಬಿಟ್ಟು ಮತ್ತದೇ ಸೋಗಲಾಡಿ ಜಾಹೀರಾತಿಗೆ ಮರಳಾಗುತ್ತಿದ್ದೇವೆ. ಮೊದಲು ಇದ್ದಿಲು, ಉಪ್ಪು, ಬೇವಿನ ಕಡ್ಡಿ ಉಪಯೋಗಿಸಿ ಹಲ್ಲುಜ್ಜುವುದನ್ನು ತಪ್ಪು ಎಂದು ಹೇಳಿದ ಕಂಪನಿಗಳು ಈಗ ಅದೇ ಹಳೆಯ ರಾಗ ಹಾಡುತ್ತಿದೆ. ನಿಮ್ಮ ಟೂತ್ಪೇಸ್ಟಲ್ಲಿ ಉಪ್ಪು ಇದೆಯಾ, ಲವಂಗ ಇದೆಯಾ ಅಂತ. ಮುಂಚೆ ನಮ್ಮ ಅಜ್ಜ ಹೇಳ್ತಾ ಇದ್ರು, ಬೆಳಗ್ಗೆ ಎದ್ದು ಕೂಡಲೇ ರಾತ್ರಿ ತುಂಬಿಟ್ಟ ತಾಮ್ರದ ತಂಬಿಗೆಯ ನೀರು ಕುಡಿಯಬೇಕು ಅಂತ. ಈಗ ವಾಟರ್ ಫಿಲ್ಟರ್ ಕಂಪನಿಯವರು ಅದನ್ನೇ ಹೇಳುತ್ತಿದ್ದಾರೆ. ತಾಮ್ರದ ತಂಬಿಗೆಯಲ್ಲಿ ನೀರು ಸಂಗ್ರಹಿಸಿ ಕುಡಿಯಿರಿ, ಪ್ಲಾಸ್ಟಿಕ್ನಲ್ಲಿ ಸಂಗ್ರಹಿಸಿದ ನೀರು ಕ್ಯಾನ್ಸರ್ ಕಾರಕ. ಅಜ್ಜ ಇದನ್ನೇ ಅಲ್ವಾ ಹೇಳ್ತಾ ಇರೋದು. ಮಡಿ, ಮುಸುರೆ, ಎಂಜಲು ಹೀಗೆ ಬೇರೆ ಬೇರೆ ಇಡುವ ಪದ್ಧತಿ ಇತ್ತು. ಈಗಿನವರಿಗೆ ಇದು ಹಾಸ್ಯಾಸ್ಪದ, ಆದರೆ ಅದರ ಹಿಂದೆ ಲಾಜಿಕ್ ಇತ್ತು. ಉಪ್ಪು, ಸಕ್ಕರೆ ತರಹದ ಪದಾರ್ಥಗಳು ತುಂಬ ದಿನದವರೆಗೆ ಉಪಯೋಗಿಸಬಹುದಾದ ವಸ್ತುಗಳು. ಹಾಲು, ಮೊಸರು ಮುಂತಾದವು ಬೇಗ ಹಾಳಾಗುವ ಪದಾರ್ಥ. ಒಂದಕ್ಕೆ ಒಂದು ಬಿದ್ದು ಹಾಳಾಗುವುದನ್ನು ತಪ್ಪಿಸಲು ಈ ವಿಧಾನ ಅನುಸರಿಸಲಾಗುತ್ತಿತ್ತು. ಇನ್ನು ಒಬ್ಬರು ತಿಂದು ಬಿಟ್ಟಿದ್ದನ್ನು ಮತ್ತೊಬ್ಬರಿಗೆ ಕೊಡುತ್ತಿರಲಿಲ್ಲ. ಈಗ ಡಾಕ್ಟರ್ ಅದನ್ನೇ ಹೇಳುವುದು. ಸಾಂಕ್ರಾಮಿಕ ರೋಗಗಳು ಬರದಂತೆ ತಡೆಗಟ್ಟಲು ಇದು ಸಹಾಯಕಾರಿ. ಆಯಾ ಕಾಲಕ್ಕೆ ತಕ್ಕಂತೆ ಹಬ್ಬಗಳು, ಅದಕ್ಕೆ ತಕ್ಕಂತೆ ತಿನಿಸುಗಳು. ಚಳಿಗಾಲದ ಸಮಯದಲ್ಲಿ ಬರುವ ಸಂಕ್ರಾಂತಿಗೆ ತಿನ್ನುವ ಎಳ್ಳು, ಬೆಲ್ಲ ಚಳಿಗಾಲದಲ್ಲಿ ಒಣಗಿದ ಚರ್ಮಕ್ಕೆ ಬೇಕಾದ ಎಣ್ಣೆ ಅಂಶ ದೇಹಕ್ಕೆ ಒದಗಿಸುತ್ತದೆ. ಹಬ್ಬಕ್ಕೆ ಮಾಡುವ ಅಭ್ಯಂಗ ದೇಹಕ್ಕೆ ಶಕ್ತಿ ಕೊಡುತ್ತದೆ. ಎಣ್ಣೆ, ನೀರು ದೇಹದ ರಕ್ತ ಸಂಚಾರ ಹೆಚ್ಚಾಗುವಂತೆ ಮಾಡುತ್ತದೆ. ಮುಂಬಾಗಿಲಿನಲ್ಲಿ ಹಾಕುವ ಸಗಣಿ ನೀರು ಕ್ರಿಮಿಕೀಟಗಳು ಮನೆಯೊಳಗೆ ಬರುವುದನ್ನು ತಪ್ಪಿಸುತ್ತದೆ. ತಿಂಗಳಿಗೊಮ್ಮೆ ಮಾಡುವ ಸಂಕಷ್ಟಿ ಉಪವಾಸ ದೇಹದ ಪಚನಕ್ರಿಯೆಗೆ ಒಂದಷ್ಟು ವಿಶ್ರಾಂತಿ ಕೊಟ್ಟು ದೇಹದ ಜೊತೆಗೆ ಮನಸ್ಸಿನ ಹತೋಟಿಗೂ ಸಹಾಯ ಮಾಡುತ್ತದೆ. ವಿಠ್ಠಲ ನಾಮಸ್ಮರಣೆಯಿಂದ ಹೃದಯಾಘಾತ ತಪ್ಪುತ್ತದೆ ಎನ್ನುವುದು ಇತ್ತೀಚೆಗೆ ಸಂಶೋಧನೆಯಿಂದ ದೃಢಪಟ್ಟ ವಿಷಯ. ಸಂಧ್ಯಾ ವಂದನೆ ಕೇವಲ ಒಂದು ಆಚರಣೆಯಲ್ಲ, ಅದೊಂದು ಯೋಗ, ಪ್ರಾಣಾಯಾಮ ಸೇರಿದ ಅಭ್ಯಾಸ. ಗಮನಿಸಿ ನೋಡಿ, ಅದರಲ್ಲಿ ಪ್ರಾಣಾಯಾಮವಿದೆ. ಅರ್ಘ್ಯ ನೀಡಲು ಕೂರುವುದು, ಏಳುವುದು, ಹೀಗೆ ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಕೂಡ. ಮೊದಲೆಲ್ಲ ಆರೋಗ್ಯದ ಏರುಪೇರಿಗೆ ಅಜ್ಜಿಯ ಕಷಾಯ, ಅಡಲೆಕಾಯಿ, ಮನೆಮದ್ದು ಸಾಕಿತ್ತು. ಈಗ ನಾವು ದೇಹವನ್ನು ಮೊದಲಿಂದಲೇ ಬೇರೆ ಔಷಧಿಗಳ ಪ್ರಯೋಗಾಲಯ ಮಾಡಿದ್ದೇವೆ. ಎಲ್ಲದಕ್ಕೂ ಮಾತ್ರೆ, ಔಷಧಿ, ಸಣ್ಣ ಪುಟ್ಟ ಕಾಯಿಲೆಗೆ ವೈದ್ಯರು. ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ನಾವೇ ಕುಗ್ಗಿಸಿಬಿಟ್ಟಿದ್ದೇವೆ. ಮನೆಯಲ್ಲಿ ಯಾವುದಾದರೂ ದೇವರ ಪೂಜೆ, ಪಿತೃಕಾರ್ಯವಿದ್ದರೆ ಹಿಂದಿನ ರಾತ್ರಿ ಫಲಹಾರ, ಬೆಳಗ್ಗೆ ಉಪವಾಸ. ಕಾರಣ, ಸರಳವಾಯುಕಾರಕ ಪದಾರ್ಥವನ್ನು ಸೇವಿಸಿದರೆ ಅದು ಆರೋಗ್ಯವನ್ನು ಏರುಪೇರು ಮಾಡುತ್ತದೆ. ಇನ್ನು ಒಂದಷ್ಟು ಪದಾರ್ಥಗಳು ಇದೇ ಕಾರಣ ಆಹಾರ ಪದಾರ್ಥಗಳನ್ನು ವಿಂಗಡಿಸಿದ್ದಾರೆ ಹಿರಿಯರು. ತಾಮಸ, ರಾಜಸಿಕ, ಔಷಧ ಪದಾರ್ಥ ಹೀಗಾಗಿ ವರ್ಜ್ಯವೆಂದು ಇದಕ್ಕೆ ಹೇಳುತ್ತಿದ್ದರು. ಬಾಳೆ ಎಲೆಯಲ್ಲಿ ಊಟ ಮಾಡುವುದು ಒಳ್ಳೆಯದು, ಏಕೆಂದರೆ ಅದು ದೇಹಕ್ಕೆ ಅಗತ್ಯವಿದ್ದ ಒಳ್ಳೆಯ ಅಂಶವನ್ನು ನೀಡುತ್ತದೆ. ಹಾಗೆಯೇ ವಿಷದ ಪದಾರ್ಥ ಅದರ ಮೇಲೆ ಬಿದ್ದರೆ ಅದು ಕಪ್ಪಾಗುತ್ತದೆ ಅಂತೆ. ಊಟದ ವಿಷಯದಲ್ಲೂ ವಿಜ್ಞಾನವಿದೆ. ಮೊದಲು ಅಜ್ಜಿ ಹೇಳ್ತಾ ಇದ್ರು, ನಾವು ತಿನ್ನಬೇಕಿರುವುದು ಒಂದು ಮುಷ್ಟಿ ಅನ್ನ, 32 ತುತ್ತು, ಒಂದೊಂದು ತುತ್ತು 32 ಸಲ ಅಗೆದು ತಿನ್ನಿ ಅಂತ. ಇದನ್ನೇ ಮಾಡಿದರೆ ಯಾವ ಡಯಟ್ ಯಾಕೆ ಬೇಕು ಹೇಳಿ. ಮತ್ತೊಂದು, ಊಟದ ಮೊದಲು ಚಿತ್ರ ಇಟ್ಟು ಎಲೆ ಸುತ್ತ ನೀರು ಹಾಕುವುದು, ಯಾವುದೇ ಸಣ್ಣ ಕ್ರಿಮಿಕೀಟಗಳು ಬಾಳೆ ಎಲೆಗೆ ಬಾರದಿರಲಿ ಅಂತ. ಬೆಳ್ಳಿಯಲ್ಲಿ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿ ಅಂತ ಹೇಳ್ತಾ ಇದ್ದು. ಸಂಜೆ ಕತ್ತಲಾದ ಮೇಲೆ ಕಸ ಗುಡಿಸಿ ಕಸ ಹೊರಗೆ ಹಾಕಿದರೆ, ಅಮೂಲ್ಯವಾದ ವಸ್ತುಗಳು ಏನಾದರೂ ಇದ್ದು ಕತ್ತಲೆಗೆ ಕಾಣದೇ ಇದ್ದರೆ
ಕಷ್ಟ ಅನ್ನೋದು ಸಂಜೆ ವೇಳೆಗೆ ಕಸ ತೆಗಿಬಾರ್ದು ಅನ್ನೋದಕ್ಕೆ ಕಾರಣ. ಮೈ ಮೇಲೆ ಚೂರಾದರೂ ಬಂಗಾರ ಇರಲಿ ಅಂತ ಹೇಳ್ತಿದ್ರು ಅಲ್ವಾ. ಬಂಗಾರದ ಮೇಲೆ ಬಿದ್ದ ನೀರು ಮೈ ಮೇಲೆ ಬಿದ್ದರೆ ಚರ್ಮ ರೋಗ ನಿವಾರಣೆ ಸಹಾಯವಾಗುತ್ತದೆ. ಬಹುಶಃ ಹೀಗೆ ಹೇಳುತ್ತಾ ಹೋದರೆ ಒಂದು ಪುಸ್ತಕವಾಗಬಹುದು. ಇದು ಒಂದು ಕಿರು ಪ್ರಯತ್ನ. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.